ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈಗ ನಾವು ಅಂದ್ರೆ ನಿನ್ನೆ ದಿನ ಒಂದು ಸಂಜೆ 7 ಗಂಟೆ ಸಮಯದಲ್ಲಿ ಕೂಡ ಒಬ್ಬ ಬೈಕಲ್ಲಿ ಬರುವ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಮೃತಪಟ್ಟಿದ್ದಾರೆ. ಅಂದ್ರೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದು ಕೆಲವು ವರ್ಷಗಳಿಂದನೂ ಕೂಡ ನಮ್ಮ ಸಂಸದರು ಮತ್ತು ಕ್ಷೇತ್ರ ಶಾಸಕರು ಮತ್ತು ಅರಣ್ಯ ಇಲಾಖೆಗಳಿಗೂ ಎಲ್ಲರಿಗೂ ಮನವಿ ಮಾಡ್ತಾರೆ. ಆದ್ರೂ ಯಾರು ಕೂಡ ಈ ರಸ್ತೆಗೆ ಅಡ್ಡಲಾಗಿ ಬಂದ ಕೊಂಬೆಗಳನ್ನು ಕಡಿಯುವ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಇಂಥ ಘಟನೆಗಳು ಎಲ್ಲೂ ನಡೀಬಾರ್ದು. ದಿನನಿತ್ಯ ಇದೆ ಸಾವಿರಾರು ವಾಹನ ಸವಾರರು ಮತ್ತೆ ಬೈಕ್ ಸವಾರರು ಎಲ್ಲ ಓಡಾಡ್ತಾ ಹೋಗುವಂತ ಒಂದಿದು ಕೊಟ್ಟಿಗೆಹಾರ ಟು SK ಬಾರ್ಡರ್ ತನಕ, ಕೊಟ್ಟಿಗೆಹಾರ ಟು ಹೊರನಾಡು ತನಕ, ಬಾಳೆಹೊನ್ನೂರಿನಿಂದ SK ಬಾರ್ಡರ್ ತನಕನೂ ಪ್ರತಿ ಒಂದು ರಸ್ತೆಯಲ್ಲೂ ಕೂಡ ಅಡ್ಡಲಾಗಿ ಒಣಗಿದ್ದು ಮರಗ ಕೊಂಬೆ ಕೂಡ ಅಡ್ಡಡ್ಡ ನಿಂತಿದೆ. ಅದು ಯಾವ ಟೈಮಲ್ಲಿ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ. ನಿನ್ನೆ ಕೂಡ ಪಾಪ ಅವರು ಮನೆಗೆ ಬರುವಂತ ಸಂದರ್ಭ ಅಂದ್ರೆ ಕಳಸದಿಂದ ಮನೆಗೆ ಬರುವಂತ ಸಂದರ್ಭದಲ್ಲಿ ಕೂಡ ಸಂಸೆ ಭಾಗದಲ್ಲಿ ರಘು ಎಂಬ ಒಂದು 38 ವರ್ಷದ ವ್ಯಕ್ತಿಯೊಬ್ರು ನಿನ್ನೆ ಬೈಕಲ್ಲಿ ಬರೋದಕ್ಕೆ ಏಕಾಏಕಿ ಮರದ ಕೊಂಬೆ ಬಿದ್ದು ಮೃತಪಟ್ಟಿದ್ದಾರೆ. ಅವರು ಇವತ್ತು ಕೂಡ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಇವತ್ತು ಕೂಡ ಪೋಸ್ಟ್ ಮಾರ್ಟಮ್ ಎಲ್ಲ ನಡೀತಾ ಇದೆ. ಅವರು ಮನೆ ಕಡೆನೂ ಕೂಡ ನಾವು ಈಗ ಹೋಗಿ ಭೇಟಿ ನೋಡಿಕೊಂಡು ಏನೆಲ್ಲ ನಡೀತಾ ಇದೆ, ಯಾವ ತರ ಆಗಿದೆ ಅದನ್ನು ಕೇಳೋಣ ಸ್ಥಳೀಯರ ಹತ್ರ. ಅಂದ್ರೆ ಜನಸಂಪರ್ಕ ಸಭೆಯಲ್ಲಿ ಕೂಡ ಅವರು ಈ ಬಗ್ಗೆ ತುಂಬಾ ಜನ ಧ್ವನಿ ಎತ್ತಿದ್ದಾರೆ. ಬಟ್ ಅರಣ್ಯ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಮತ್ತೆ ಈ ತರ ಘಟನೆ ಸಂಭವಿಸಬಾರದು. ಆದಷ್ಟು ಬೇಗ ಅಧಿಕಾರಿಗಳು ಅಷ್ಟೇ, ನಮ್ಮ ಚಿಕ್ಕಮಗಳೂರು ಮತ್ತೆ ಉಡುಪಿ ಜಿಲ್ಲಾ ಸಂಸದರು ಕೂಡ ಪ್ರತಿಯೊಂದಕ್ಕೂ ಈ ಒಂದು ಮರದ ಕೊಂಬೆ ತೆರವುಗೊಳಿಸುವ ಒಂದು ಕಾರ್ಯಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಮತ್ತೆ ಈ ತರ ಒಂದು ಘಟನೆ ನಡೀಬಾರ್ದು ಅಂತ ಹೇಳ್ತಾ, ನಿನ್ನೆ ಒಂದು ಬೈಕಲ್ಲಿ ಬರೋ ಹೊತ್ತಿಗೆ ಮರದ ಕೊಂಬೆ ಕೂಡ ಬಿದ್ದು ಒಬ್ರು ಮೃತಪಟ್ಟಿದ್ದಾರೆ. ಹೌದು, ಇದ್ರ ಬಗ್ಗೆ ಯಾವ ತರ ಆಗಿದೆ, ಎಷ್ಟೊತ್ತಾಗಿದೆ ಸರ್? ಹೌದು, ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಅಥವಾ ಜನಪ್ರತಿನಿಧಿಗಳ ಗಮನ ಸೆಳೆಯುವುದು ಏನಂತ ಹೇಳಿದ್ರೆ, ರಘು ಅಂತ ಹೇಳುವರು ಸಂಸೆ ಹೊಸಮಠ ವಾಸಿ, ಕುದುರೆಮುಖ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಕಳಸದಿಂದ ಅವ್ರ ಮನೆಗೆ ಬರುವಾಗ ಒಂದು ಮೇಲಿಂದ ಒಂದು ಕೊಂಬೆ ಅವರ ಬೈಕ್ ಮೇಲೆ ಬಿದ್ದು ಅವರಿಗೆ ಅಲ್ಲೊಂದು ನಿಯಂತ್ರಣ ತಪ್ಪಿ ರೋಡಿಗೆ ಎಸೆಯಲ್ಪಟ್ಟು ಅಲ್ಲೇ ಸ್ಥಳದಲ್ಲೇ ಅವರು ಮೃತರಾಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ, ನಮ್ಮ ಮೂಡಿಗೆರೆ ತಾಲೂಕು ಅಥವಾ ಕಳಸಾ ತಾಲೂಕಿನಲ್ಲಿ ಎಲ್ಲಾ ರೋಡ್ಗಳು ತುಂಬಾ ಇಕ್ಕಟ್ಟಾಗಿ ಅಥವಾ ಟರ್ನಿನಿಂದ ಕೂಡಿದಾವೆ. ಜೊತೆಗೆ ಎಲ್ಲಾ ಕಡೆ ಮರಗಳು ಏನ್ ಮಾಡಿದಾವೆ, ರೋಡಿಗೆ ಬಾಗಿ ನಿಂತಿದೆ. ಇದನ್ನ ನಾವು ಈ ಮರಗಳನ್ನ ಕಟಾವು ಮಾಡ್ಬೇಕಂತೇಳಿ ಗ್ರಾಮ ಪಂಚಾಯತ್ ಇರ್ಬೋದು, ಸರ್ಕಾರ ಇರ್ಬೋದು, ತುಂಬಾ ಸಂಬಂಧಪಟ್ಟ ಇಲಾಖೆಗಳಿಗೆ ತುಂಬಾ ಬಾರಿ ನಾವಂತ ಹೇಳಲ್ಲ, ನಮ್ಮ ಸಾರ್ವಜನಿಕರು ಮನವಿ ಮಾಡಿದ್ದೀವಿ. ಇವತ್ತವರೆಗೆ ಎಲ್ಲಿಯೂ ಸರಿಯಾಗಿ ಇಳುವರಿ ಮಾಡಲಿಲ್ಲ. ಹಾಗಾದ್ರಿಂದ ಇವತ್ತು ಅವರು ರಘು ಅಂತ ಹೇಳೋರು ತಮ್ಮ ಜೀವನ ಕಳ್ಕೊಂಡ್ರು. ಜೊತೆಗೆ ಅವರು ಜೀವ ಕಳ್ಕೊಂಡಿದ್ದು ಎಷ್ಟು ಬೇಜಾರು ಅಂತ ಹೇಳಿದ್ರೆ, ಅವರ ತಂದೆ 2 ವರ್ಷದ ಹಿಂದೆ ಕಾಣೆಯಾಗಿದ್ದಾರೆ. ಇವತ್ತವರೆಗೆ ಪತ್ತೆ ಆಗಲಿಲ್ಲ ಅವರು. ಹಾಗೆ ಅವ್ರ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರಿಂದ ಅದನ್ನ ನೋವನ್ನ ಅವ್ರ ಮನೆಯವರಿಗೆ ಬಿಟ್ಟು ನಮ್ಮ ಇಡೀ ಸಂಸೆ ಊರಿಗೆ ಇದು ತುಂಬಾ ಬೇಜಾರಿನ ವಿಚಾರ. ಯಾಕಂತ ಹೇಳಿದ್ರೆ, ಅತ್ಯಂತ ಮೃದು ಸ್ವಭಾವದ ಅವರು ತಾಯಿ ಮತ್ತು ಮಗ, ಅವರ ಸಾವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ. ಇನ್ನು ಮುಂದೇನು ಈ ರೀತಿಯ ಒಂದು ಮರದ ಕೊಂಬೆ ಬೀಳುವುದಾಗ್ಲಿ, ಬೇರೆ ಯಾವುದಾರಾಗ್ಲಿ ಅಪಘಾತಗಳು ಮುಂದೆ ಸಂಭವಿಸಬಾರ್ದು. ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಶಾಸಕರು ಇರ್ಬೋದು, ಮಾನ್ಯ ಸಂಸದರು ಇರ್ಬೋದು, ಕೂಡಲೇ ಇದನ್ನೆಲ್ಲ ಈ ಮರ ರೋಡಿಗೆ ಬಾಗಿರ್ತಕ್ಕಂಥ ಮರಗಳನ್ನ ಕಟಾವು ಮಾಡಿಸ್ಬೇಕು. ಹಾಗೆ ಈ ಭಾಗದಲ್ಲಿ ಈ ಕೆಲವರು ತುಂಬ ರಸ್ತೆ ಕೆಟ್ಟೋಗಿದೆ, ಆ ಗುಂಡಿಗಳನ್ನ ತಪ್ಪಿಸ್ಲಿಕ್ಕೆ ಅಂತೇಳಿ ಸ್ವಲ್ಪ ರೋಡ್ ಆ ಭಾಗ ಈ ಭಾಗಕ್ಕೆ ತಮ್ಮ ವಾಹನಗಳನ್ನು ಚಲಾಯಿಸೋದು ಮಾಡ್ತಾರೆ. ರೋಡನ್ನು ದುರಸ್ತಿ ಮಾಡಿಸ್ಕೊಡ್ಬೇಕು, ಕೊಂಬೆಗಳನ್ನು ಕಟಾವು ಮಾಡಿಸ್ಬೇಕು. ಜೊತೆಗೆ ಇವರು ತುಂಬ ಬಡತನದಲ್ಲಿ ಇರೋದ್ರಿಂದ ನಮಗೆ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇರ್ಬೋದು ಅಥವಾ ರೆವಿನ್ಯೂ ಇಲಾಖೆ ಇರ್ಬೋದು, ಅಥವಾ ಯಾವ ಇಲಾಖೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ, ಅವರ ಕುಟುಂಬಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ದಯವಿಟ್ಟು ಆಗ್ಬೇಕಂತ ಹೇಳಿ ಈ ಮುಖಾಂತರ ನಾನು ಸರ್ಕಾರ ಅಥವಾ ಇಲಾಖೆನ ಮನವಿ ಮಾಡ್ಕೊಳ್ತೇನೆ. ಪ್ರದೀಪ್ ಅಂತೇಳಿ ಸಂಸೇವಾಸಿ. ಈಗ ಈ ತರ ಘಟನೆ ಈ ಭಾಗದಲ್ಲಿ ಎಲ್ಲರೂ ನಡೆದಿತ್ತೆ ಸರ್? ಈ ಭಾಗದಲ್ಲಿ ಈ ಘಟನೆಗಳು ಸಹಜವಾಗಿ ನಡೀತಾ ಇದೆ. ಒಂದು, ಎರಡನೇದಾಗಿ ನಮಗೆ ನಿನ್ನೆ ದಿವಸ ಈ ಶ್ರೀ ರಘು ಹೊಸಮಠ ಇವರು ನಿನ್ನೆ ದಿವಸ ಕಳಸದಿಂದ ಸಂಸೆ ಮನೆಗೆ ಬರುವಾಗ ಕಟ್ನೀರ್ ಎಂಬ ಜಾಗದಲ್ಲಿ ಮರದ ಕೊಂಬೆ ಬಿದ್ದು, ಬೈಕ್ನಲ್ಲಿ ಬರುವಾಗ ಮರದ ಕೊಂಬೆ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರೋದು, ಈ ಒಂದು ದುರ್ಘಟನೆ ನಮಗೆ ಸಹಿಸಲಾಗದಂತಹ ದುಃಖವನ್ನು ತಂದಿದೆ, ಕುಟುಂಬದವರಿಗೂ ಮತ್ತು ಊರಿನವರಿಗೂ.
ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆ ಸ್ನೇಹಜೀವಿಯಾಗಿದ್ದಂಥ ವ್ಯಕ್ತಿ. ಅವನ ಜೀವನ ದೂಡ್ಲಿಕ್ಕೋಸ್ಕರ ಕುದುರೆಮುಖ ಸೆಕ್ಯೂರಿಟಿ ಜಾಬ್ಗೆ ಹೋಗಿ ಅವರ ತಾಯಿನ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು. ಹೆಚ್ಚು ಆಸ್ತಿ ಏನು ಹೊಂದಿಲ್ಲ, ಅವರು ಮನೆ ಹೊಂದಿದೆ ಅಷ್ಟೇ. ಆದ್ರಿಂದ PW ಇಲಾಖೆ ಆಗಿರ್ಬೋದು ಅಥವಾ ಯಾವುದೇ ಇಲಾಖೆ, ರೆವೆನ್ಯೂ ಅಥವಾ ಅರಣ್ಯ ಇಲಾಖೆ, ಪ್ರತಿಯೊಂದು ವಿಚಾರದಲ್ಲೂ ನಾವು ಹೆಚ್ಚಿನ ಸಾವು ಏನಾದರೂ ಇಂಥ ಆಕ್ಸಿಡೆಂಟ್ಗಳಾಗಲಿ ಏನೇ ಒಂದು ಸಂಭವಿಸಿರೋ ಇಲಾಖೆಗಳಿಂದ ಒಂದಷ್ಟು ತೊಂದರೆಗಳಿರ್ತವೆ. ಅದೇನೇ ಇಲ್ಲ ಒಬ್ಬ ಕಾಡು ಪ್ರಾಣಿಯಿಂದ ಸಾಯಲಿ, ಇಲ್ಲ ಒಬ್ಬ ಈ ಥರ ಆಕ್ಸಿಡೆಂಟಲ್ ಸಾಯಲಿ, ಇಲ್ಲ ಒಂದು ರಸ್ತೆದು ಸಮಸ್ಯೆ ಇರುತ್ತೆ, ಇಲ್ಲ ಒಂದು ತಿರುವಲ್ಲಿ ಅವ್ರು ಮಾಡಿರುವಂಥ ಸಮಸ್ಯೆ ಇರುತ್ತೆ, ಇಲ್ಲ ಈ ರೀತಿ ಮರದ ಕೊಂಬೆಗಳು SK ಬೋರ್ಡ್ರಿಂದ ಹಿಡಿದು ಹತ್ತತ್ರ ಕಳಸದವರೆಗೂ ಅರಣ್ಯ ಇಲಾಖೆಯವ್ರನ್ನ ತೊಂದರೆ ಮಾಡ್ತಾರೆ, ಇಲ್ಲ ರೆವೆನ್ಯೂನವ್ರು ತೊಂದರೆ ಮಾಡ್ತಾರೆ. ಯಾರಾದ್ರೂ ಒಂದು ತೊಂದರೆಯಿಂದ ಜನಗಳಿಗೆ ಒಟ್ನಾಗ ಈ ಮಲೆನಾಡು ಭಾಗದಲ್ಲಿ ಒಳ್ಳೆ ರೀತಿಯ ಒಂದು ಜೀವನ ಇಲ್ಲ. ಈಗ ಕೆಲವೊಂದು ಸಂದರ್ಭದಲ್ಲಿ ನೀವು ಜನಸಂಪರ್ಕ ಸಭೆ ಮಾಡೋದಾಗ ಹೌದು. ಅದನ್ನು ನೀವು ಅಧಿಕಾರಿಗಳ ಮುಂದೆ ಒಂದು ಪ್ರಸ್ತಾಪ ಮಾಡಿಲ್ವಾ ಸರ್? ಖಂಡಿತ ಮಾಡಿದೆ. ಇದ್ರ ಬಗ್ಗೆ ನಾವು ಊರಿನವರು ಅರ್ಜಿ ಮಾಡಿ ಊರಿನವರ ಸಹಿ ಹಾಕಿಸಿ ಗ್ರಾಮ ಪಂಚಾಯಿತಿಯ ಸಭೆಗಳಲ್ಲಿ ನಾವು ಅಲ್ಲಿ ಭಾಗವಹಿಸಿದಂಥ ಇಂಜಿನಿಯರ್ಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ನಮ್ಮ ಜನಪ್ರತಿನಿಧಿಗಳು ಕೂಡ ಕೊಟ್ಟಿದ್ದೇವೆ. ಜನಪ್ರತಿನಿಧಿಗಳು ಮಾನ್ಯ ಶಾಸಕರು ಈಗ ಈ ಊರಿನ ಇದ್ರ ಬಗ್ಗೆ ಗಮನ ವಹಿಸ್ತಿದ್ದಾರೆ. ಆದರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಆ ಕಟ್ನೀರ್ ಜಾಗದಲ್ಲಿ ಏನು ಇವತ್ತು ರಘು ಎಂಬುವರು ಮೃತಪಟ್ಟಿದ್ದಾರೆ, ಆ ಜಾಗದಲ್ಲಿ ನೀವು ಇವತ್ತು ಹೋಗಿ ಗಮನಿಸ್ಬೋದು. ಇನ್ನೊಂದು ಅಲ್ಲಿ ಸೈಡಲ್ಲಿ ಹೊಳೆ, ಏನು ಸೋಮಾವತಿ ಹೊಳೆ ಬಂದಿದೆ ನದಿ, ಆ ನದಿ ಹತ್ರ ಒಂದು ಗುಂಡಿ ಬಿದ್ದು ಸೈಡಿಗೆ 2 ಗಾಡಿ ಪಾಸ್ ಆಗುವಂತಿಲ್ಲ. ಆ ಗುಂಡಿಗೆ ಏನಾದರೂ ಒಂದು ಬೈಕು ಹೋಗಿ ಈಗ ಸೈಡಿಗೆ ಹೋದ್ರೆ ಸೀದಾ ಅವನು ಹೊಳೆಗೆ ನದಿಗೆ ಹೋಗುವಂತ ಪರಿಸ್ಥಿತಿ ಆಗಿದೆ. ಸೀದಾ ಅಂದ್ರೆ ಒಂದು ಲಾರಿ ಬಂದು ಏನಾದ್ರು ಬೈಕ್ನ ಒಂದು ಸೈಡ್ ಕೊಟ್ರೆ ಗುಂಡಿ ಬಿದ್ದಿದೆ, ನೀವು ನೋಡ್ಕೊಂಡು ಹೋಗಿ, ಬೇಕಾದ್ರೆ ಫೋಟೋ ತೆಕ್ಕೊಂಡು ಹೋಗಿ ಅದನ್ನು ಕೂಡ ನೀವು ಹಾಕ್ಬೇಕು. ಇವಾಗ ರಘು ಹೋಗಿದ್ದಾರೆ, ನಾಳೆ ಇನ್ನೊಬ್ಬ ಹೋಗಬಾರ್ದು. ಜೀವಕ್ಕೆ ಬೆಲೆ ಇದೆ. ಆದ್ರಿಂದ ಸರ್ಕಾರ, ಜನಪ್ರತಿನಿಧಿಗಳು, ಇಲಾಖೆಯವರು ಎಲ್ಲರೂ ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ಹಾಗೆಯೇ ಈ ರಘು ಏನ್ ತೀರ್ಕೊಂಡಿದ್ದಾರೆ, ಇವ್ರ ತಾಯಿ ಒಬ್ರು ಉಳ್ಕೊಂಡಿದ್ದಾರೆ. ಅವ್ರ ಜೀವನ ಈಗ ಅತಂತ್ರ ಆಗಿದೆ, ಅವ್ರನ್ನ ನೋಡಕ್ ಆಗ್ತಾ ಇಲ್ಲ. ಅವರಿಗೆ ಯಾವ ಇಲಾಖೆಯಿಂದ ಆಗ್ಲಿ, ಅರಣ್ಯ ಇಲಾಖೆ ಇರ್ಬೋದು, ರೆವೆನ್ಯೂ ಇಲಾಖೆ ಇರ್ಬೋದು, ಅಥವಾ ಯಾವ ಇಲಾಖೆ ಅದು ಶಾಸಕರಿಂದ ಆಗಿರ್ಬೋದು, ಯಾವ್ದಾದ್ರು ಸಣ್ಣ ಪುಟ್ಟ ಅನುದಾನ, ಏನಾದ್ರೂ ಸಣ್ಣ ಪುಟ್ಟ ಸಹಾಯಧನ ಸಿಗುವಂತದ್ದಿದ್ರೆ ಅದನ್ನ ಆದಷ್ಟು ಬೇಗ ಈ ಕುಟುಂಬಕ್ಕೆ, ಅವ್ರ ತಾಯಿಗೆ ತಲುಪಿಸ್ಬೇಕಂತ ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು, ಈಗ ಅವರಿಗೆ ಇಲ್ಲಿ ಈ ತರ ಒಂದು ಘಟನೆ ಆದ್ಮೇಲೆ ಸ್ಥಳಕ್ಕೆ ಯಾರಾದ್ರೂ ಯಾವ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು? ಏನಾದ್ರು ಪರಿಹಾರ ಕೊಡ್ತೀವಿ ಅಂತ ಪರಿಹಾರ ಕೊಡ್ತೀವಿ ಅಂತ ಇನ್ನೂ ಕೂಡ ಯಾವ ಅಧಿಕಾರಿಗಳು ಬಂದಿಲ್ಲ. ಇಲ್ಲಿ ತನಕ ಯಾರು ಬಂದಿಲ್ಲ. ಸೊ ಇನ್ನೇನಾದ್ರು ಬರ್ತಾರ ಅಂತ ನಾವು ಕಾಯ್ಬೇಕಷ್ಟೆ. ಅವರಿಗೆ ಯಾವಾಗ ಮನಸ್ಸು ಇಂಥ ಜೀವದ ಬೆಲೆ ಬಗ್ಗೆ ಗೊತ್ತಾಗ್ತದೆ ಅವತ್ತವರು ಎಚ್ಚೆತ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮ ಮುಖಾಂತರನಾದ್ರೂ ಅವರು ಎಚ್ಚೆತ್ಕೊಳ್ಳಿ ಅನ್ನೋದು ನಮ್ಮ ಆಶೆ. ಸಂತೋಷ್. ಈ ತರ ಘಟನೆ ನಡೆಯುತ್ತಲ್ಲ, ನಿನ್ನೆ ಎಷ್ಟು ಗಂಟೆಗೆ ಆಗಿದೆ? ಒಂದು 6:15 ಮೇಲೆ ಆಗಿದ್ದು. ನಮ್ಮ ಅವರು ಇಲ್ಲಿಂದ ಸಂಸೆಗೆ ಹೋಗಿ ಮನೆಗೆ ಬರ್ತಾಯಿದ್ರು. ಬರುವಾಗ ಈ ಥರ ಅಷ್ಟೊಂದು ಮರದ ಕೊಂಬೆ ತಲೆಗೆ ಬಿದ್ದು ಈ ಥರ ಆಗಿದೆ. ಅಲ್ಲಿನ ರೋಡು ಸರಿ ಇಲ್ಲ. ನಾವು ಹೆಚ್ಚಿಗೆಲ್ಲ ಅದು ಇದಂತೆಲ್ಲ ಮಾತಾಡೋಕ್ಕೆ ನಮಗೆ ಇಲ್ಲಿ ನಮ್ಮದು ಏರಿಯಾದಲ್ಲಿ ಯಾವತ್ತೂ ರೋಡ್ ಸರಿ ಇಲ್ಲ, ರೋಡಿನೆಲ್ಲ ಅದಾಗಿದೆ. ಅದು ಇದು ರಾಜಕೀಯದ ವಿಷಯದಲ್ಲಿ ನಾವು ಮಾತಾಡಲ್ಲ. ಈ ವಿಷಯ ಗೊತ್ತಾದ ಮೇಲೆ ಯಾರಾದರೂ ಬಂದು ಅವ್ರ ಮನೆಯವರಿಗೆ ಏನಾದರೂ ಒಂದು ಪರಿಹಾರ ಕೊಟ್ಟು, ಮನೆಯವರೊಂದು ಆ ತಾಯಿ ಇರೋದು, ತಂದೆ ಈ ಥರ ಹೋಗಿ 2 ವರ್ಷ ಆಯಿತು ಮನೆ ಬಿಟ್ಟು. ಮಕ್ಕಳಿದ್ದಾರೆ, ಆದರೂ ಅವರವರು ಇದರಲ್ಲಿ ಇರೋದು. ಅವ್ರಿಗೆ ಮನೆ ತಾಯಿಗೆ ವ್ಯವಸ್ಥೆ ಏನಾದರೂ ಜೀವನಾಂಶಕ್ಕೆ ಏನಾದರೂ ಕೊಡಬೇಕಂತ ನಾನೇ ನಿಮ್ಮ ಹತ್ರದಿಂದ ಕೇಳ್ಕೊಳ್ತೀವಿ. ಒಂದು ಕಡೆಯಿಂದ ಅವ್ರ ತಾಯಿ, ಅವರು ಮನೆಯವರು ಬಂದಿಲ್ಲ ಅಂತ ಹೇಳಿ ಅದರಲ್ಲಿ ಚಿಂತೆಯಲ್ಲಿದ್ದಾರೆ. ಅವ್ರಿಗೂ ಹುಷಾರಿಲ್ಲ. ಮಗ ಕೆಲ್ಸಕ್ಕೆ ಹೋದು, ಮಗ ಒಬ್ಬ ದುಡಿದು ಮನೆ ತರ್ತಿದ್ದು ನೋಡ್ತಿದ್ದ. ತಾಯಿಗೂ ಹುಷಾರಿಲ್ಲ, ಯಾವಾಗಲೂ ಆಸ್ಪತ್ರೆ ಅದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಅವ್ರ ಜೀವನಾಂಶಕ್ಕೆ ಏನಾದರೂ ಕೊಡೋವಂಥದ್ದು ಸರ್ಕಾರದಿಂದ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ವಿಜಯ.
ಅಮ್ಮನ ಈ ಪರಿಸ್ಥಿತಿಯಲ್ಲಿ ತಾಡಂಗ ಆಯ್ತಲ್ಲ ದೇವ್ರ ರಾಯರಂತ ದಿನ ಗುರುವಾರ ಪೂಜೆ ಮಾಡ್ತಿಲ್ಲ ರಾಯರ್ ಎಲ್ಲೋದ್ರೆ ರಾಯರ್ ಎಲ್ಲಿದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ಚೂರು ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ. ಸಂಘದ ಮಂಡೆ ಊರು ಪೂರ ಪೊಡಿ ಒಂದು ಸ್ವಲ್ಪ ಕಿಲೋಮೀಟರ್ ಸ್ಪೀಡ್ ಸಾಕಲ್ಲ, ಇದು ಬಿದ್ದರೆ ಸಾಕಲ್ಲ. ಬೈಕ್ ಒಂದು 60-70 ಕಿಲೋಮೀಟರ್ ಸ್ಪೀಡಲ್ಲಿ ಇರೋದು ಸಾಕಲ್ಲ. ಹೆಲ್ಮೆಟ್ ಹಾಕಿಲ್ಲ, ಇನ್ನೊಂದು ತೂಗಿ ಇಲ್ಲ ಕೆಳಗೆ ಹಾಕಿದೆ ಮಂಡೆಗೆ ಬುಂಡತ್ತ 3 ಬೋರಿಂಗ್ ಹಾಕಿದೆ. ಬಗ್ಗೆ ಅದು ಗಾಡಿ ರೇಂಜ್ ಆಗ್ತಾನೆ ಸೀದಾ ಅಡಬಹುದು. ಬೂರ್ದು ಪೊಡಿ ಬೈಕ್ ಮಂಡೆ ಇಂಚಿ ಮಂಡೆ ಹೆಲ್ಮೆಟ್ ಬಾಡ್ದಿದ್ದಿ ಕೈಟ್ ಬಂದಿದ್ದಿ ಕರೆಕ್ಟ್ ಕ್ಯಾಬ್ ಬೈಕ್ ಕೂಡ ಬೈಕೇ ಬರ್ತಾನಲ್ಲೇ. ಅದೇ ಬೈಕ್ ಹಾಕೊಂಡ್ಬೋದು. ಬೈಕೇ
ಹಾ ಮತ್ತೆ ನಿನ್ನೆ ಒಂದು ಅಂದ್ರೆ ಒಂದು ಘಟನೆ ನಡೀತು, ಅಂದ್ರೆ ಮರದ್ದು ಕೊಂಬೆ ಎಲ್ಲ ಬಿತ್ತು. ಬಟ್ ಯಾವ ತರ ಆಗಿತ್ತು ಸರ್? ಸರ್ ಅದು ಬೈಕ್ ಆ ಕಡೆಯಿಂದ ಬರ್ತಾ ಇದ್ದಾಗೆ ಮೇಲ್ಗಡೆಯಿಂದ ಮರದ ಕೊಂಬೆ ಬಿದ್ದಿದೆ. ಮರದ ಕೊಂಬೆ ಬಿದ್ದಾಗ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವರು ಅಲ್ಲಿಂದ ಕಂಟ್ರೋಲ್ ಏನೋ ತಪ್ಪಿರ್ಬೇಕು ಅವ್ರಿಗೆ. ಮೋಸ್ಟ್ಲಿ ನೋಡಿ ಇಲ್ಲಿ ಬಂದು ಅವ್ರದ್ದು ಬಾಡಿ ಬಿದ್ದಿದೆ. ಇಲ್ಲಿ ಬಾಡಿ, ಈ ಜಾಗದಲ್ಲಿ ಬಾಡಿ ಬಿದ್ದಿದೆ. ಬಾಡಿ ಮಾತ್ರ ಇಲ್ಲಿ ಬಿದ್ದಿದೆ. ಬೈಕ್ ನೋಡಿ ಇಲ್ಲಿಂದ ಒಂದು 50 ಮೀಟರ್ ಆಚೆ. ಹೌದೌದು. ಕೂಡಲೇ ಯಾರಾದ್ರೂ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ? ನನಗೆ ಗೊತ್ತಿದ್ದಾಗೆ ಯಾರು ಬಂದಾಗೆ ಇಲ್ಲ ಸರ್. ಮತ್ತೆ ಇಲ್ಲಿ ರೋಡಿಂದು ಕೆಲವು ಬಹಳ ವರ್ಷಗಳಿಂದ ಭಾರಿ ಪ್ರಾಬ್ಲಮ್ ಇದೆ ಸರ್. ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ನು ಇಂಥ ಘಟನೆ ಬಹಳಷ್ಟು ನಡೆಯುವ ಪರಿಸ್ಥಿತಿಯಲ್ಲಿ ಇದೆ. ಇದ್ರ ಬಗ್ಗೆ ಯಾರು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಹೋಗಾಗೆ ನೋಡಿ 2 ಗಾಡಿ ಪಾಸ್ ಆಗಂಗಿಲ್ಲ. ಈ ಕಡೆ ಒಂದು ಗಾಡಿ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಹೊಂಡ ಇದೆ ನೋಡಿ. ಕಮ್ಮಿ ಅಂದ್ರೆ ಒಂದು 300 ಅಡಿ ಹೊಂಡ ಇದೆ ಸರ್ ಇಲ್ಲಿ ನೋಡಿ. ಇದು ಇವತ್ತು ನಿನ್ನೆ ಆಗಿದ್ದಲ್ಲ, ಇದು ಬಹಳ ವರ್ಷಗಳಿಂದ ಇದು ನಡೀತಾ ಇದೆ. ಇದು ಈ ತರ ಪರಿಸ್ಥಿತಿ ಆಗಿದೆ ಇಲ್ಲಿ ನೋಡಿ. ಇಲ್ಲಿ 2 ಗಾಡಿ ಪಾಸ್ ಆಗಲ್ಲ. ಎಲ್ಲಾದ್ರೂ ಲೋಡ್ ಗಾಡಿ ಇಲ್ಲಿ ಯಾವ್ದು ಲಾರಿಗೆ ಬಂದ್ರೆ ಪಾಸ್ ಆಗೋದಿಲ್ಲ. ಲಾರಿ ಎಲ್ಲ ಬಂದ್ರೆ ಲಾರಿ ಕೆಳಗೆ ಹೋಗ್ಬಿಡ್ತದೆ ನೋಡಿ. ಕೆಳಗೆ ಸೋಮಾವತಿ ನದಿ ಬರ್ತಾ ಇದೆ ಇಲ್ಲಿ ಕೆಳಗೆ. ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಶಾಸಕರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡಿ ಇದನ್ನ ಒಂದು ಸರಿ ಮಾಡಿ ಕೊಡ್ಬೇಕು. ಈಗ ಆಗಿದ್ದಾಯ್ತು, ಇನ್ನು ಮುಂದಕ್ಕೆ ಇಂಥ ಪರಿಸ್ಥಿತಿ ಆಗ್ಬಾರ್ದು. ಮತ್ತೆ ಈಗ ರಸ್ತೆ ಉದ್ದಕ್ಕೂ ಒಂದು ಮರದ ಕೊಂಬೆಗಳು ಎಲ್ಲ ಬಹಳಷ್ಟಿದೆ ಸರ್. ಇದು ಇಲ್ಲಿದ್ ಪ್ರಾಬ್ಲಮ್ ಅಲ್ಲ, ಇಲ್ಲಿಂದ ಎಸ್ಕೆ ಬೋರ್ಡ್ ತನಕ ಇದೇ ತರ ಪ್ರಾಬ್ಲಮ್ ಇದೆ ಎಲ್ಲ ಕಡೆ. ಕೆಲವೊಂದು ಜಾಗದಲ್ಲಿ ಈಗ ಒಂದು ಮೊನ್ನೆ ಸ್ವಲ್ಪ ಡಾಮರ್ ಹಾಕಿ ಸರಿ ಮಾಡಿದ್ದಾರೆ. ಅದು ಮರದ ಕೊಂಬೆ ಪ್ರತಿ ಇಲ್ಲಿಂದ ಎಸ್ಕೆ ಬೋರ್ಡ್ ತನಕ ಇದೆ ಸರ್. ಯಾವುದೇ ಗಾಡಿಯವರು ಒಂದು ಬಸ್ ಹೋಗ್ಲಿಕ್ಕೆ ಆಗುದಿಲ್ಲ, ಬಸ್ ಹೋದ್ರೆ ಲಾರಿ ಹೋಗ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಗಾಡಿಗಳು, ಎಷ್ಟೋ ಲಾರಿಗಳು ಗ್ಲಾಸ್ ಎಲ್ಲ ಹೊಡ್ಕೊಂಡಿದ್ದಾರೆ. ಬಸ್ ಅವರು ಗ್ಲಾಸ್ ಹೊಡ್ಕೊಳ್ತಾರೆ. 2 ಗಾಡಿ ಪಾಸ್ ಮಾಡ್ಬೇಕಾದ್ರೆ ಒಂದು ಕೊಂಬೆ ಹೊಡಿತದೆ. ದಯವಿಟ್ಟು ಸರ್ ಈ ಸೂಕ್ತವಾಗಿ ಇದಕ್ಕೆ ಒಂದು ವಾಲ್ ಕಟ್ಟುವಂತ ವ್ಯವಸ್ಥೆ ಒಂದು ಮಾಡಿಕೊಡ್ಲಿ ಸರ್ಕಾರ. ಬದ್ರುದ್ದೀನ್ ಅಂತ. ನಿನ್ನೆ ಸಂಜೆ ವೇಳೆ ಒಂದು ಮರದ ಕೊಂಬೆ ಬಿದ್ದು ಒಬ್ರು ರಘು ಎನ್ನುವರು ಮೃತಪಟ್ಟಿದ್ದಾರೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗ ಈ ಜಾಗಕ್ಕೆ ನಾವು ಬಂದಿದ್ದೀವಿ. ಯಾವ ತರ ಬಿದ್ದಿದೆ ಅಂತ ಹೇಳಿದ್ರೆ, ನಿಮಗೆ ಬಲಭಾಗದಲ್ಲಿ ಮೇಲ್ಗಡೆ ಅಂತ ಕಾಣುತ್ತೆ ನೋಡಿ. ಆ ಕೊಂಬೆಯ ಒಂದು ಕೊಂಬಿನ ಒಂದು ಮರ, ಅದ್ರದ್ದು ಒಂದು ಪೀಸ್ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲೇ ಈ ಭಾಗದಲ್ಲಿ ಇದೆ ನೋಡಿ. ಇದು ಹೌದು, ಅದು ಪುಡಿ ಪುಡಿ ಆಗಿದೆ ಅವ್ರಿಗೆ ತಲೆ ಮೇಲೆ ಬಿದ್ದು ಕೂಡಲೇ. ಇದೊಂದು ಹೌದು, ಈ ಪೀಸ್ ಎಲ್ಲ. ಅದೇ ರೀತಿ ನನ್ನ ಎಡಭಾಗದಲ್ಲೂ ಕೂಡ ಒಂದು ಪೀಸ್ಗಳು ಇದ್ದಾವೆ. ಬಿದ್ದ ತಕ್ಷಣ ಬೈಕ್ ಚಾಲಕರು ಏನ್ ಮಾಡಿದ್ದಾರೆ ಅಂತ ನೋಡಿ, ಈ ಜಾಗದಲ್ಲಿ ಬರ್ತಾ ಇರೋ ಟೈಮಲ್ಲಿ ಮೇಲ್ಗಡೆಯಿಂದ ಬಿದ್ದಿದೆ ನೋಡಿ. ಇದು ದೊಡ್ಡ ಪೀಸ್, ಇದು ಇಲ್ಲಿ ಏನ್ ಕಾಣುತ್ತೆ. ಅದೇ ರೀತಿ ಈ ಬೈಕಲ್ಲಿ ಹೋಗೋತ್ತಿಗೆ ಇಲ್ಲಿಂದ ಅಲ್ಲಿ ತನಕ ಬೈಕ್ ಸಂಚಾರ ಮಾಡಿದ್ದಾರೆ ಅವರು. ಮಾಡಿದ ತಕ್ಷಣ ಅಲ್ಲಿ ಹೋಗಿ ಬಿದ್ದಿದ್ದಾರೆ. ನಿಮ್ಮ ಆ ಜಾಗನೂ ಕೂಡ ತೋರಿಸ್ತೇನೆ ಬನ್ನಿ. ಇಲ್ಲಿ ಯಾವುದೇ ರೀತಿ ಅಂದ್ರೆ ಒಂದು ವೆಹಿಕಲ್ ಕೂಡ ಮಾತ್ರ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲಿ. ಅದು ಬಿಟ್ರೆ ಈ ಸೈಡ್ ಅಲ್ಲಿ ತಡೆಗೋಡೆಗಳೇ ಇಲ್ಲ. ಕೆಳಗಡೆ ಒಂದು 50 ರಿಂದ 60 ಅಡಿ ಆಳ ಇದಾವೆ. ನೀವು ನೋಡ್ಬೋದು ಕೆಳಗಡೆ ಸೋಮಾವತಿ ನದಿ ಕೂಡ ಹರಿತಾ ಇದೆ ನೋಡಿ. ಅವರು ಬಿದ್ದ ಜಾಗ ಯಾವುದು ಅಂತ ಹೇಳಿದ್ರೆ ನೋಡಿ, ಈ ಜಾಗದಲ್ಲಿ ಬಿದ್ದಿದ್ದಾರೆ. ಬಿದ್ದು ಕೂಡಲೇ ಅವರ ಹೆಲ್ಮೆಟ್ ಕೂಡ ಈ ಕೆಳಗಡೆ ಹೊಂಡದಲ್ಲಿ ಬಿದ್ದಿದೆ. ನೀವೇ ನೋಡ್ಬೋದು ನೋಡಿ. ಅಲ್ಲಿ ಇಲ್ಲಿಂದ ಇವರು ಇಲ್ಲಿ ಬಿದ್ದಿದ್ದಾರೆ. ಬೈಕ್ ಸಾಧಾರಣ ಒಂದು 100 ಮೀಟರ್ ಅಷ್ಟು ಅಲ್ಲಿಂದ ಜಾರ್ಕೊಂಡು ಹೋಗಿ ಆ ಚರಂಡಿಗೆ ಹೋಗಿ ಬಿದ್ದಿದೆ. ಅದನ್ನು ನಾನು ನಿಮಗೆ ಬೈಕ್ ಸಂಪೂರ್ಣವಾಗಿ ತೋರಿಸ್ತೇನೆ ಬನ್ನಿ. ಒಂದು ತಡೆಗೋಡೆ ಕೂಡ ಇಲ್ಲ. ಇಲ್ಲಿ ಯಾವ್ದಾದ್ರು ಒಂದು ದೊಡ್ಡ ವಾಹನ ಕೂಡ ಬಂದ್ರು ಇಲ್ಲಿ
ಒಂದು ಸೈಡ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಕೆಳಗಡೆ ಬಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇಲ್ಲಿ ಬಿದ್ದಿದಾರಾ ಇಲ್ವಾ ಅಂತ ಹೇಳಿ. ಇಲ್ಲಿ ಏನಾದ್ರೂ ಯಾರಾದ್ರೂ ನೋಡಿದ ಕೂಡಲೇ ಮಾತ್ರ ಗೊತ್ತಾಗುತ್ತೆ, ಬಿಟ್ರೆ ಅಲ್ಲಿ ತನಕ ಇಲ್ಲಿ ಸತ್ತಿದಾರಾ ಇಲ್ವಾ ಅಂತ ಯಾರು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ನಿಮಗೆ ಆ ಬೈಕ್ ಹತ್ರ ತಗೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ನೋಡಿ, ಆ ಬೈಕ್ ಅಲ್ಲಿಂದ ಈ ಕಟ್ಟೆಗೆ ಹೊಡೆದು ಹೋಗಿದೆ ನೋಡಿ. ಇಲ್ಲೇನು ಕಟ್ಟೆಗೆ ಹೊಡೆದಿದೆ, ಇದನ್ನ ನೋಡಿ. ಈ ಕಟ್ಟೆಗೆ ಹೊಡ್ಕೊಂಡು ಬಂದು ಅದ್ರದ್ದು ಮುಂದ್ಗಡೆ ಬಂಪರ್ ಇಂದ ಏನಿದೆ ಈ ಪೀಸು ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಬೈಕ್ ಬಿದ್ದಿದೆ. ಇದು ನಿನ್ನೆ ಯಾವ ತರ ಬಿದ್ದಿದೆ ಹಂಗೇನೆ ಇದೆ. ಯಾಕಂದ್ರೆ ಈ ಬೈಕಲ್ಲಿ ಹಿಂದೆ ಮುಂದೆ ಯಾರು ಇರ್ಲಿಲ್ಲ, ಅವ್ರು ಒಬ್ರೇ ಇದ್ದಿದ್ದು. ಯಾಕಂತ ಹೇಳಿದ್ರೆ ಅವರು ಒಂದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರೋ ಸಂದರ್ಭದಲ್ಲಿ ಈ ತರ ಒಂದು ಘಟನೆ ನಡೆದಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ ಕೂಡಲೇ ಗಮನ ಹರಿಸಬೇಕು. ಅಷ್ಟೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉಡುಪಿ ಕ್ಷೇತ್ರದ ಸಂಸದರು ಅಷ್ಟೇ, ನಮ್ಮ ಕ್ಷೇತ್ರದ ಶಾಸಕರು ಅಷ್ಟೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮತ್ತೆ ಆ ಒಂದು ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೂಡ ನೀಡಬೇಕಂತ ಹೇಳಿ ಅವರ ಮನೆಯವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಆ ಮನೆಯವರು ಒರೇ ಹಿರಿ ಮಗ ಒಬ್ಬನೇ ಇದ್ದಿದ್ದು. ಯಾಕಂದ್ರೆ ಅವ್ರು ದುಡ್ದೇ ಆಗ್ಬೇಕು. ತನ್ನ ತಂದೆ ತಾಯಿಯನ್ನು ತಂದೆ ಒಂದು 2 ವರ್ಷ ಹಿಂದೆ ಕೂಡ ಅವರು ನಾಪತ್ತೆ ಆಗಿದ್ದಾರೆ, ಇನ್ನೂ ಕೂಡ ಅವರು ಪತ್ತೆ ಆಗಿಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಪುಟ್ಟ ಕುಟುಂಬಕ್ಕೆ ಅಧಿಕಾರಿಗಳು ಅಷ್ಟೇ ಖುದ್ದಾಗಿ ಅವ್ರ ಮನೆಗೆ ಒಂದು ಭೇಟಿ ನೀಡಿ ಅವರಿಗೆ ಸೂಕ್ತ ಪರಿಹಾರ ನೀಡುವಂತ ವ್ಯವಸ್ಥೆ ಕೂಡ ಮಾಡಲಿ. ಕ್ಯಾಮರಾಮನ್ ಕಿರಣ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.